ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾ ಹೇಗೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಏನಪ್ಪ ಬ್ಲಾಗು ಅಂತಂದ್ರೆ, ತುಂಬಾ ದಿನಗಳಿಂದ ಫೇಸ್ ಪ್ಯಾಕ್ ಯಾವುದನ್ನು ಹಾಕೊಂಡಿರ್ಲಿಲ್ಲ. ಹಾಗೇನೆ ಮುಖ ಫೇಸ್ ಎಲ್ಲ ಫುಲ್ಲು ನೋಡಿ ಟ್ಯಾನ್ ಆಗ್ಬಿಟ್ಟಿದೆ. ಹಾಗಾಗಿ ಮನೇಲೇನೆ ಏನಾದ್ರೂ ಹೋಮ್ ಮೇಡ್ ರೆಮಿಡಿನ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ. ಅದು ಅಲ್ದೇನೆ ನಾವೀಗ ಸುಮಾರು ದಿನದಿಂದ ಮಂತ್ರಾಲಯ ಮತ್ತೆ ಸಾಸ್ಲು ಊರು ತಿಥಿಗೆ ಅಲ್ಲಿ ಇಲ್ಲಿ ಎಲ್ಲ ಹೋಗ್ಬಿಟ್ಟು ಮುಖ ಅಂತೂ ಫುಲ್ಲು ಟ್ಯಾನ್ ಆಗ್ಬಿಟ್ಟಿದೆ. ಹಾಗಾಗಿ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ. ಪಿಡಿಕ್ಯೂರ್ ಮಿನಿಕ್ಯೂರ್ ಮಾಡ್ಕೊಳ್ಳೋಣ ಅನ್ಕೊಂಡೆ, ಬಟ್ ಟೈಮ್ ಆಗ್ಬಿಡ್ತು. ಹಾಗಾಗಿ ಬರೀ ಸ್ಕಿನ್ ಕೇರ್ನ ಮಾತ್ರ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ. ಅದು ಅಲ್ದೇನೆ ನಮ್ ರಿಲೇಷನ್ ಅಲ್ಲೇನೆ ಒಬ್ರದ್ದು ಸೀಮಂತ ಇದೆ ನಾಳೆ. ಹಾಗಾಗಿ ಸ್ವಲ್ಪ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ. ಅವ್ರಿಗೆ ಬಂದಿದೆ ಮೊದಲನೇ ಸೀಮಂತ, ನಮ್ಗೆ ಗೊತ್ತಿರೋರನ್ನೇ. ಅವ್ರಿಗೂ ದೇವ್ರು ಚೆನ್ನಾಗಿ ಒಳ್ಳೇದ್ ಮಾಡ್ಲಿ, ಅವರು ಇಷ್ಟಪಟ್ಟಿರೋ ಮಗುನ ಅವರು ದೇವ್ರು ಕರುಣಿಸೋ ತರ ಆಗ್ಲಿ ಅಂತ ಕೇಳ್ಕೊಳ್ತೀನಿ. ಗಂಡಾದ್ರೂ ಸರಿ ಹೆಣ್ಣಾದ್ರೂ ಸರಿ ನಮಗಿಷ್ಟ, ಬಟ್ ಅವ್ರ ಮನ್ಸಲ್ಲಿ ಇರುತ್ತಲ್ವಾ, ಒಬ್ರೊಬ್ರಿಗೆ ಗಂಡೆ ಆಗ್ಬೇಕು ಅಂತ ಇರುತ್ತೆ, ಒಬ್ರೊಬ್ರಿಗೆ ಎಣ್ಣೆ ಆಗ್ಬೇಕು ಅಂತ ಇರುತ್ತೆ. ಅವ್ರು ಯಾವ್ದು ಬಯಸ್ತಾರೋ ದೇವ್ರು ಅವರಿಗೆ ಅದನ್ನೇ ಕೊಡ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಇನ್ನ ಅದಕ್ಕಾಗಿ ಇವಾಗ ಸ್ವಲ್ಪ ಫೇಸ್ ಪ್ಯಾಕ್ ಎಲ್ಲಾನು ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೇನೆ ಇದ್ರ ಜೊತೆಗೆ ಅನ್ವಾಂಟೆಡ್ ಏರ್ಸ್ ಇರುತ್ತೆ ಗೊತ್ತಾ, ಕೈಯಲ್ಲೆಲ್ಲ ಮತ್ತೆ ಅಪ್ಪರ್ ಲಿಪ್ಸ್ ಹತ್ರ ಎಲ್ಲ ಇರುತ್ತೆ. ಅದನ್ನು ಕೂಡ ಹೇಗೆ ರಿಮೂವ್ ಮಾಡಬೇಕು, ಹೇಗೆ ರಿಮೂವ್ ಮಾಡಬಹುದು ಹೋಮ್ ಮೇಡ್ ರೆಮಿಡಿನ ಬಳಸ್ಕೊಂಡು ಅಂತ ಅದನ್ನು ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಇವಾಗ ರೆಸಿಪಿನ ನೋಡ್ಕೊಂಡು ಬರೋಣ. ಮೊದಲಿಗೆ ಟಿಶ್ಯೂ ಅಲ್ಲಿ ಫೇಸ್ ಎಲ್ಲ ನಾನು ಕ್ಲೀನ್ ಮಾಡ್ಕೊಬೇಕು. ಹಾಗಾಗಿ ನಾನು ಟಿಶ್ಯೂನ ತಗೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ನನ್ನ ಫೇಸ್ ಎಲ್ಲ ಎಷ್ಟು ಟ್ಯಾನ್ ಆಗ್ಬಿಟ್ಟಿದೆ ಅಂತ ಹೇಳಿ. ಫುಲ್ಲು ಫೇಸ್ ಇರೋ ಕಳೆನೆ ಚೇಂಜ್ ಆಗ್ಬಿಟ್ಟಿದೆ. ಹಾಗಾಗಿ ಇವಾಗ ಮೊದ್ಲು ಈ ತರ ಇದೆ, ಇದಾದ್ಮೇಲೆ ಆಫ್ಟರ್ ಯಾವ ತರ ಬರುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಇವಾಗ ಫೇಸ್ ಎಲ್ಲ ನಾನು ಕ್ಲೀನ್ ಮಾಡಿದ್ದೀನಿ ನೋಡಿ, ಎಷ್ಟು ಗಲೀಜಿದೆ ಫೇಸ್ ಅಲ್ಲೆಲ್ಲ. ಮುಖ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಮೊದ್ಲಿಗೆ ಇಲ್ಲಿ ಸ್ಕ್ರಬ್ಬರ್ ನ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ ಒಂದು ಬೌಲ್ಗೆ 1.5 ಸ್ಪೂನ್ ಆಗೋಷ್ಟು ಕಾಫಿ ಪೌಡರ್ ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಮುಖಕ್ಕೆ ಮಾತ್ರ ಅಪ್ಲೈ ಮಾಡ್ಕೊಳ್ತೀನಿ ಅಂದ್ರೆ 1 ಸ್ಪೂನ್ ತಗೊಂಡ್ರೆ ಸಾಕಾಗುತ್ತೆ. ನಾನು ಕುತ್ತಿಗೆಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ 1.5 ಸ್ಪೂನ್ ತಗೊಳ್ತಾ ಇದ್ದೀನಿ. ನಾವಿಲ್ಲಿ 1.5 ಸ್ಪೂನ್ ಕಾಫಿ ಪೌಡರ್ ನ ತಗೊಂಡ್ರೆ 1.5 ಸ್ಪೂನ್ ಅಷ್ಟು ಸಕ್ಕರೆನ ತಗೋಬೇಕು. 1.5 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಬಿಟ್ಟು ಇದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಜೇನುತುಪ್ಪ, ಇದನ್ನೆಲ್ಲಾನು ಹಾಕಿ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ಸ್ಕ್ರಬ್ಬರ್ ನ ನಾವು ಮನೆಯಲ್ಲೇನೆ ಬ್ಯೂಟಿ ಪಾರ್ಲರ್ ಗಿಂತ ಗ್ಲೋ ಬರೋ ತರ ಮಾಡ್ಕೊಬಹುದು. ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಇದು ಜೇನುತುಪ್ಪ ಹಾಕೋದ್ರಿಂದ ಸ್ವಲ್ಪ ಅಂಟಂಟ್ ಬರುತ್ತೆ, ಆದ್ರೆ ಏನು ಆಗೋದಿಲ್ಲ. ಅಪ್ಲೈ ಮಾಡಿ ನೋಡಿ, ನಿಜವಾಗ್ಲೂ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇನ್ನ ಇಷ್ಟ ಆದ್ರೆ ಸಾಕು ನೋಡಿ, ಎಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ. ಈಗ ಪ್ಯಾಕ್ ಕೂಡ ರೆಡಿ ಆಗಿದೆ. ಫಸ್ಟ್ ನಾವು ಸ್ಕ್ರಬ್ ಮಾಡ್ಕೊಬೇಕಾಗತ್ತೆ. ಹಾಗಾಗಿ ನಾನು ಸ್ಕ್ರಬ್ಬರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಬಂದು ಸ್ಕ್ರಬ್ಬರ್. ಮಾಮೂಲಿಯಾಗಿ ಫಸ್ಟ್ ಫೇಸ್ ಎಲ್ಲ ಸ್ಕ್ರಬ್ ಮಾಡ್ಕೊಂಡು ಅದಾದ್ಮೇಲೆ ನಾವು ಫೇಸ್ ಪ್ಯಾಕ್ನ ಹಾಕೋಬೇಕಾಗತ್ತೆ. ಹಾಗಾಗಿ ನಾನು ಮೊದಲಿಗೆ ಫೇಸ್ಗೆ ಹಾಕೋ ಸ್ಕ್ರಬ್ಬರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದು ಈಗಿದೆ ನೋಡಿ, ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಗೊತ್ತಾ. ನನ್ನ ಫೇಸ್ ನೋಡಿ ಈ ತರ ಇದೆ. ಇದನ್ನ ಅಪ್ಲೈ ಮಾಡಿ ತೋರಿಸ್ತೀನಿ, ಒನ್ ಟೈಮ್ಗೆನೆ ರಿಸಲ್ಟ್ ಗೊತ್ತಾಗ್ಬಿಡತ್ತೆ. ಹಾಗಾಗಿ ಇದನ್ನ ಮಾಡ್ಕೊಂಡಿದ್ದೀನಿ. ಹೇಗೆ ಅಪ್ಲೈ ಮಾಡೋದಂತ ನೋಡೋಣ. ಇವಾಗ ಹೇರ್ ಬ್ಯಾಂಡ್ ಕೂಡ ಹಾಕಿದ್ದೀನಿ, ಯಾಕಂತಂದ್ರೆ ಹೇರ್ ಎಲ್ಲ ಬೇಬಿ ಹೇರ್ಸ್ ಜಾಸ್ತಿ ಇದೆ, ಅದೆಲ್ಲ ಫೇಸ್ಗೆ ಬರುತ್ತೆ ಅಂತೇಳಿ. ಇನ್ನು ಮಾಮೂಲಿಯಾಗಿ ಇದನ್ನ ಈ ಥರ ತಗೊಂಡು ಮಾಮೂಲಿಯಾಗಿ ಸ್ಕ್ರಬ್ ಮಾಡೋದಷ್ಟೇನೆ. ಇಲ್ಲ ಅಂದ್ರೂ ಹಿಂಗ್ ಸ್ಕ್ರಬ್ ಮಾಡ್ಕೊಬೇಕು, ಇಲ್ಲ ಅಂದ್ರೂ 1 5 ನಿಮಿಷ ಚೆನ್ನಾಗಿ ಸ್ಕ್ರಬ್ ಮಾಡ್ಬೇಕು. ಈಗ ಮಾಡ್ಕೊಳ್ಳೋಣ.
ಈ ಸ್ಕ್ರಬ್ಬರ್ ನ ವೀಕ್ಲಿ ಒನ್ಸ್ ಟೈಮ್ ಅಪ್ಲೈ ಮಾಡ್ಕೊಂಡ್ರು ಕೂಡ ತುಂಬಾ ಎಫೆಕ್ಟಿವ್ ಆಗೇನೆ ಕೆಲಸ ಮಾಡುತ್ತೆ. ಇದು ಡಾರ್ಕ್ ಸ್ಪಾಟ್ಸ್ ಎಲ್ಲಾನು ಕಡಿಮೆ ಮಾಡುತ್ತೆ, ಮತ್ತೆ ಸ್ಕಿನ್ ಕೂಡ ತುಂಬಾ ಗ್ಲೋ ಆಗಿನೇ ಕಾಣಿಸುತ್ತೆ. ಇದ್ರ ಜೊತೆಗೆ ಪಿಂಪಲ್ಸ್ ಕೂಡ ಕಡಿಮೆ ಆಗುತ್ತೆ. ಇದ್ರ ಪ್ರಯೋಜನಗಳು ಕೂಡ ಜಾಸ್ತಿನೇ ಇದೆ. ಇದು ಡೆಡ್ ಸ್ಕಿನ್ ಕೂಡ ರಿಮೂವ್ ಮಾಡುತ್ತೆ. ಹಾಗೇನೆ ಆಯಿಲ್ ಸ್ಕಿನ್ ಇರೋರು ಕೂಡ ಅಪ್ಲೈ ಮಾಡಬಹುದು, ಯಾವ್ದೇ ರೀತಿ ತೊಂದರೆ ಆಗಲ್ಲ. ನೋಡಿದ್ರಲ್ವಾ, ನಾನು ಕತ್ತಿಗೆಲ್ಲ ಅಪ್ಲೈ ಮಾಡಿದೀನಿ, ತುಂಬಾ ಬ್ಲಾಕ್ ಇದೆ. ಇದೆಲ್ಲ ಹೋಗುತ್ತೆ, ನಾವು ಒಂದು 2-3 ಟೈಮ್ಸ್ ಮಾಡಿದ್ರೇನೆ ಬೇಗನೆ ಕ್ಯೂರ್ ಆಗುತ್ತೆ ಎಲ್ಲ. ನೋಡಿ, ಫೇಸ್ ಕತ್ತಿಗೆಲ್ಲ ನಾನು ಅಪ್ಲೈ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇದೆಲ್ಲ ಆದ್ಮೇಲೆ ನಾನು ಸ್ನಾನ ಮಾಡೋದಿಕ್ಕೆ ಹೋಗ್ತೀನಿ. ಹಾಗಾಗಿ ಕತ್ತಿಗೆ ಮತ್ತೆ ಲಿಪ್ಸ್ ಇದಕ್ಕೆಲ್ಲಾನು ನೀಟಾಗಿ ಅಪ್ಲೈ ಮಾಡಿ ಚೆನ್ನಾಗಿ ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಮಾಡಿದ ತಕ್ಷಣ 1 ನಿಮಿಷ ಆದ್ಮೇಲೆ ಆರಾಮ್ ಫೀಲ್ ಕೊಡುತ್ತೆ. ಎಷ್ಟು ಆರಾಮ್ ಫೀಲ್ ಕೊಡುತ್ತೆ ಅಂದ್ರೆ ಮುಖ ಎಲ್ಲಾನು ನೀಟಾಗಿ ಕ್ಲೀನ್ ಆಗಿದೆ ಅಂತ ಫೀಲ್ ಬರುತ್ತೆ. ಇವಾಗ ನಾನು ಮುಖ ತೊಳ್ಕೊಂಡ್ ಬಂದ್ಮೇಲೆ ತೋರಿಸ್ತಿದ್ದೀನಿ ನೋಡಿ ಹೇಗ್ ಕಾಣಿಸ್ತಿದೆ ಅಂತ ಹೇಳಿ. ನೋಡ್ತಾ ಇರ್ಬೋದು ಫೇಸ್ ಎಲ್ಲ ಎಷ್ಟು ಗ್ಲೋ ಕಾಣ್ತಿದೆ ಅಂತ ಅಂದ್ಬಿಟ್ಟು, ತುಂಬಾ ಸಾಫ್ಟ್ ಆಗಿದೆ. 5 ನಿಮಿಷ ಬಿಟ್ಟು ಮುಖ ತೊಳ್ಕೊಳ್ಳೋದು, ಅದು ತಣ್ಣೀರಲ್ಲಿ ಮುಖ ತೊಳ್ಕೊಬೇಕು. ಈಗ ನಾನು ತೊಳ್ಕೊಂಡು ಬಂದಿದ್ದೀನಿ ನೋಡಿ, ಫೇಸ್ ಎಲ್ಲ ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಗ್ಲೋ ಆಗಿ ಕಾಣಿಸ್ತಿದೆ ಅಂತ ಹೇಳಿ. ನೆಕ್ಸ್ಟ್ ಯಾವ ಪ್ಯಾಕ್ ಅಪ್ಲೈ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ. ಇವಾಗ ನಾವ್ ಇನ್ನೊಂದ್ ಪ್ಯಾಕ್ ಅಪ್ಲೈ ಮಾಡ್ಕೊಳಕ್ಕಿಂತ ಮುಂಚೆ ನೀಟಾಗಿ ನಾವು ಮುಖ ಎಲ್ಲಾನು ಒರೆಸ್ಕೋಬೇಕಾಗತ್ತೆ. ನೀಟಾಗಿ ಎಲ್ಲಾನು ಫುಲ್ ಡ್ರೈ ಮಾಡ್ಕೊಬೇಕು, ಇಲ್ಲಾಂದ್ರೆ ನೆಕ್ಸ್ಟ್ ಪ್ಯಾಕ್ ಅಪ್ಲೈ ಮಾಡುವಾಗ ಅದು ಸೆಟ್ ಆಗಲ್ಲ. ಸಾಫ್ಟ್ ಆಗಿದೆ ಗೊತ್ತಾ, ಸ್ಕಿನ್ ಸಖತ್ತು ಸಾಫ್ಟ್ ಆಗಿದೆ. ಸ್ಕ್ರಬ್ ಮಾಡಿದ ತಕ್ಷಣ ಮುಖ ಅಂತೂ ಎಷ್ಟು ಗ್ಲೋ ಆಗಿ 1 ಟೈಮ್ಗೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೀವು ಅಟ್ಲೀಸ್ಟ್ 1 ಮಂತ್ಗೆ 3 ಟೈಮ್ಸ್ ಆದ್ರೂ ಅಪ್ಲೈ ಮಾಡ್ಕೊಂಡು ನಿಜವಾಗ್ಲೂ ಚೆನ್ನಾಗಿ ವರ್ಕ್ ಆಗುತ್ತೆ. ಇವಾಗ ಇನ್ನೊಂದ್ ಪ್ಯಾಕ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದಕ್ಕೆ ಒಂದು ಬೌಲ್ ನ ತಗೊಂಡಿದ್ದೀನಿ. 1 ಬೌಲ್ ನ ತಗೊಂಡು 2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು ಮೊಸರು, 2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ತಗೊಂಡ್ರೆ ಅದೇ ಅಳತೆಗೆ ಮೊಸರನ್ನ ತಗೊಬೇಕು. ನೀವು ಬರೀ ಮುಖಕ್ಕೆ ಮಾತ್ರ ಹಚ್ತಾ ಇದೀರಾ ಅಂದ್ರೆ ಆಗ್ಲೇ ಹೇಳ್ದಂಗೆ 1 ಸ್ಪೂನ್ ತಗೊಂಡ್ರೆ ಸಾಕಾಗುತ್ತೆ. ನೋಡಿ, ಪ್ಯಾಕು ಕೂಡ ಈ ತರ ನೀಟಾಗಿ ರೆಡಿ ಆಗಿದೆ. ಮೊಸರುನು ಮತ್ತೆ ಕಡಲೆ ಹಿಟ್ಟು ಹೊಂದ್ಕೊಳ್ಳೋ ರೀತಿ ರೆಡಿ ಮಾಡ್ಕೊಬೇಕು. ಸ್ಕ್ರಬ್ ಮಾಡಿದ್ದಾಯ್ತು. ಇವಾಗ ಫೇಸ್ ಪ್ಯಾಕ್ ನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಈ ತರ ಇದೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹೊಂದ್ಕೊಳ್ಳೋ ರೀತಿ ಮಾಡ್ಕೊಂಡು ಜಸ್ಟ್ ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇನೆ. ನೋಡಿ, ಜಸ್ಟ್ ಈ ತರ ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇ. ಇದ್ರಲ್ಲೂ ಅಷ್ಟೇ ಸಾಕಷ್ಟು ಬೆನಿಫಿಟ್ ಇದೆ. ಮೊದ್ಲೇನೆ ಕಡಲೆ ಹಿಟ್ಟು ಸ್ಕಿನ್ಗೆ ತುಂಬಾನೇ ಗ್ಲೋ ಕೊಡುತ್ತೆ. ಮೊಸರುನು ಕೂಡ ಅಷ್ಟೇ ಇಚ್ಚಿಂಗ್ ಎಲ್ಲ ಕಡಿಮೆ ಮಾಡುತ್ತೆ. ಮುಖ ಎಲ್ಲ ಕಡ್ತಾ ಬರುತ್ತಲ್ಲ, ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ನೋಡ್ತಾ ಇರ್ಬೋದು ನೀವು, ಈ ತರ ನೀಟಾಗಿ ಅಪ್ಲೈ ಮಾಡ್ಕೊಬಹುದು. ನಾನ್ ಹೇಳ್ಕೊಟ್ಟಿರೋ ಕ್ವಾಂಟಿಟಿ ತಗೊಂಡ್ರೆ ಕತ್ತಿಗೂ ಮತ್ತೆ ಮುಖಕ್ಕೂ ಕರೆಕ್ಟ್ ಆಗಿ ಆಗುತ್ತೆ. ಅದೇ ಅಂತೆಲ್ಲ ನಿಮ್ಗೆ ಡಾರ್ಕ್ ಸ್ಪಾಟ್ ಎಲ್ಲೆಲ್ಲಿದೆ ಮತ್ತೆ ಡೆಡ್ ಸ್ಕಿನ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ನೀವು ಅಪ್ಲೈ ಮಾಡ್ಕೊಂಡ್ರೆ ಅದು ರಿಮೂವ್ ಆಗುತ್ತೆ. ಸ್ಕ್ರಬ್ಬರ್ ಅಲ್ಲೇನೆ ಎಷ್ಟು ವರ್ಕ್ ಮಾಡಿದೆ ಅಂತ ನೀವು ನೋಡ್ಬೋದು. ಇನ್ನು ಈ ಫೇಸ್ ಪ್ಯಾಕು ಫುಲ್ಲು ಡ್ರೈ ಆಗಬೇಕು. ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಆದ್ರೂ ನಾವು ಡ್ರೈ ಮಾಡ್ಲಿಕ್ಕೆ ಬಿಡಬೇಕು. ಡ್ರೈ ಆದ್ಮೇಲೆ ಮತ್ತೆ ನಾವು ಮಾಮೂಲಿಯಾಗಿ ತಣ್ಣೀರಲ್ಲಿ ವಾಶ್ ಮಾಡ್ಕೊಬೇಕು. ತಣ್ಣೀರಲ್ಲಿ ವಾಶ್ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ಸೋಪ್ ಎಲ್ಲ ಯೂಸ್ ಮಾಡಬೇಡಿ. ಇವತ್ತು ಬಿಟ್ಟು ನಾಳೆನ ನೆಕ್ಸ್ಟ್ ಡೇ ನೀವು ಸೋಪ್ ಎಲ್ಲ ಅಪ್ಲೈ ಮಾಡ್ಕೊಬೋದು. ನಾವು ಯಾವುದೇ ರೀತಿ ಫೇಸ್ ಪ್ಯಾಕ್ ಹಾಕೊಂಡ್ರು ಅಥವಾ ಪಾರ್ಲರ್ಗೆ ಹೋಗಿ ನಾವು ಸ್ಕಿನ್ ಕೇರ್ ಎಲ್ಲಾನು ಮಾಡಿಸಿದ್ರು ನಾವು ಯಾವುದೇ ಕಾರಣಕ್ಕೂ ಸೋಪ್ ಎಲ್ಲಾನು ಅವತ್ತು ಯೂಸ್ ಮಾಡಬಾರ್ದು. ಒಂದಿನ ಬಿಟ್ಟು ನಾವು ಸೋಪ್ ಎಲ್ಲಾನು ಹಚ್ಕೋಬೇಕು. ಹಾಗಾಗಿ ನೀವು ಅಷ್ಟೇ ಇವತ್ತು ಫೇಸ್ ಪ್ಯಾಕ್ ಎಲ್ಲ ಹಾಕೊಂಡಿದ್ದೀರ ಅಂದ್ರೆ ಒಂದಿನ ಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಇದು ಡ್ರೈ ಆದ್ಮೇಲೆ ನಾನು ಮುಖ ತೊಳ್ಕೊಂಡು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಪ್ಯಾಕ್ ಯಾವ್ದು ಮಾಡ್ಕೊಳ್ಳೋದು, ಹೇರ್ ರಿಮೂವ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಕ್ವಿಕ್ ಆಗಿ ವರ್ಕ್ ಆಗುತ್ತೆ. ನೀವು ಖಂಡಿತ ಟ್ರೈ ಮಾಡಬೇಕು, ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಇವಾಗ ಇದು ಡ್ರೈ ಆಗಲಿ ಸ್ವಲ್ಪ. ಇದು ಡ್ರೈ ಆಗ್ತಾ ಇರ್ಲಿ, ಅಷ್ಟೊತ್ತಿಗೆ ನಾವು ಏರ್ ರಿಮೂವಲ್ ಪ್ಯಾಕ್ ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಒಂದು ಪ್ಲೇಟ್ ನ ತಗೊಂಡು 1 ಈರುಳ್ಳಿನ ಸಿಪ್ಪೆಲ್ಲ ತೆಗೆದ್ಬಿಟ್ಟು ವಾಶ್ ಮಾಡ್ಕೊಂಡು ಈ ತರ ತುರಿದು ರಸನ ತಕೊಳ್ತಾ ಇದ್ದೀನಿ. ಈ ತರ ತುರ್ಕೊಂಡು ಚೆನ್ನಾಗಿ ರಸನ ಹಿಂಡ್ಕೊಂಡು ತಗೋಬೇಕಾಗುತ್ತೆ. ಹಾಗಾಗಿ ಒಂದು ಬೌಲ್ ನ ತಗೊಂಡು ಅದಕ್ಕೆ ಈರುಳ್ಳಿಯಲ್ಲಿರೋ ರಸನೆಲ್ಲ ಹಿಂಡಿ ತೆಗಿತಾ ಇದ್ದೀನಿ. 1 ಚಿಕ್ಕ ಈರುಳ್ಳಿ ಸಾಕಾಗುತ್ತೆ. ಇನ್ನು ಅದೇ ರೀತಿ 1 ಟೊಮೆಟೊನು ಕೂಡ ತುರಿದು ಬಿಟ್ಟು ಅದ್ರಲ್ಲಿರೋ ರಸನೆಲ್ಲ ತಗೋಬೇಕು. ನೀವು ರಸನೆಲ್ಲ ತೆಗಿಲಿಲ್ಲ ಅಂತಂದ್ರೂ ಕೂಡ ತುರ್ದಿರ್ತಿರಲ್ವ, ಹಾಗೇನು ಕೂಡ ಅಪ್ಲೈ ಮಾಡ್ಕೊಬಹುದು, ಏನು ಆಗೋದಿಲ್ಲ.
ಇನ್ನ ಇದಕ್ಕೂ ಅಷ್ಟೇ ಒಂದು ಮೀಡಿಯಂ ಸೈಜ್ಗಿಂತ ಚಿಕ್ಕ ಟೊಮೆಟೊ ಸಾಕಾಗುತ್ತೆ. ನಾನು ಮೊದ್ಲಿಗೆ ರಸ ತಗೊಳ್ಳೋಣ ಅಂತ ತಕೊಂಡೆ, ಆಮೇಲೆ ಬೇಡ ಅಂತೇಳಿ ನಾನು ಅದನ್ನು ಕೂಡ ಆಡ್ ಮಾಡಿದ್ದೀನಿ. ಇನ್ನ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಹಾಕಿದ ತಕ್ಷಣ ಇದು ರಿಯಾಕ್ಟ್ ಆಗುತ್ತೆ. ಪ್ಯಾಕ್ ನೋಡ್ತಾ ಇರ್ಬೋದು ನೀವು, ಎಲ್ಲಾನು ನೊರೆ ನೊರೆ ಬರೋ ತರ ಆಗ್ತಿದೆ. ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತಾನೆ ನಾನು ಪ್ಯಾಕ್ ನ ರೆಡಿ ಮಾಡ್ಕೊಂಡೆ. ಬಟ್ ಆದ್ರೆ ನಿಜವಾಗ್ಲೂ ಖಂಡಿತ ಈ ಪ್ಯಾಕ್ ವರ್ಕ್ ಆಗಲ್ಲ. ಯಾರು ಕೂಡ ಟ್ರೈ ಮಾಡಬೇಡಿ. ನಾನು ಆಗುತ್ತೆ ಅಂತ ಟ್ರೈ ಮಾಡಿದೆ, ಫೇಲ್ಯೂರ್ ಆಯ್ತು. ನೋಡಿ ತೋರಿಸ್ತಾ ಇದೀನಿ ನಾನು ಅಪ್ಲೈ ಮಾಡಿ. ಖಂಡಿತ ಈ ಪ್ಯಾಕ್ ಯೂಸ್ ಆಗೋದಿಲ್ಲ. ನಾವು ವಿಡಿಯೋ ಮಾಡ್ತಿದೀವಿ ಅಂತ ಸುಳ್ಳು ಹೇಳೋದಕ್ಕೆ ಆಗೋದಿಲ್ಲ, ಹಾಗಾಗಿ ನಿಜನೇ ಹೇಳ್ಬೇಕಲ್ವಾ, ಹಾಗಾಗಿ ಹೇಳ್ತಾ ಇದ್ದೀನಿ. ಅದು ವರ್ಕ್ ಆಗೋದಿಲ್ಲ, ಅದನ್ನ ಯಾರು ಟ್ರೈ ಮಾಡಬೇಡಿ. ಇದೆಲ್ಲ ಫುಲ್ಲು ಡ್ರೈ ಆಗಿದೆ, ನೋಡ್ತಾ ಇರ್ಬೋದು ನೀವು. ಇವಾಗ ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ಅದಾದ್ಮೇಲೆ ನಾನು ನಿಮ್ಗೆ ಯಾವ ತರ ರಿಸಲ್ಟ್ ಬಂದಿದೆ ಅಂತ ಶೇರ್ ಮಾಡ್ಕೊಳ್ತೀನಿ. ನೀವು ಈ ತರ ಪ್ಯಾಕ್ ಎಲ್ಲಾನು ಅಪ್ಲೈ ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ, ಅಥವಾ ಯಾವ್ದಾದ್ರು ಫಂಕ್ಷನ್ ಗಳಿಗೆ ಹೋಗ್ಬೇಕಾದ್ರೆ ಅಪ್ಲೈ ಮಾಡ್ಕೊಳ್ತಾ ಇದೀನಿ ಅಂತಂದ್ರೆ, ಒಂದು 2 ಡೇಸ್ ಮುಂಚೆನೆ ಅಪ್ಲೈ ಮಾಡ್ಕೊಳ್ಳಿ. ನಂಗೆ ಟೈಮ್ ಇರ್ಲಿಲ್ಲ, ಹಾಗಾಗಿ ನಾನು 1 ಡೇ ಬಿಫೋರ್ ಅಪ್ಲೈ ಮಾಡ್ಕೊಂಡೆ. ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ನೋಡಿ ಸ್ಕಿನ್ ಎಷ್ಟು ಗ್ಲೋ ಆಗಿದೆ. ಬ್ಲ್ಯಾಕ್ ಇರೋದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ನೋಡಿ ಸ್ಕಿನ್ ನೋಡಿ ಎಷ್ಟು ಸಾಫ್ಟ್ ಅಂಡ್ ಗ್ಲೋ ಆಗಿದೆ ಅಂತ. ಮೊದ್ಲೇ ಹೇಳ್ತಾರಲ್ವಾ, ಕಡಲೆ ಹಿಟ್ಟು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತೇಳಿ. ಅದು ಅಲ್ದೇನೆ ನಾವು ಸ್ಕ್ರಬ್ ಮಾಡಿರೋದ್ರಿಂದ ಟ್ಯಾನ್ ಎಲ್ಲ ಫುಲ್ಲು ರಿಮೂವ್ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಸೋಪ್ ಅಪ್ಲೈ ಮಾಡಿಲ್ಲ. ಇದು ಮಾರ್ನಿಂಗು ಇನ್ನೂ ಚೆನ್ನಾಗಿ ಗ್ಲೋ ಕೊಡುತ್ತೆ. ಇವಾಗ ಮಾಡ್ಕೊಂಡಿರೋದಲ್ವಾ, ಇನ್ನು ಮಾರ್ನಿಂಗು ಸೋಪ್ ಹಾಕಿ ವಾಶ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಗ್ಲೋ ಕೊಡುತ್ತೆ. ನಾನು ಮಾರ್ನಿಂಗ್ ವಿಡಿಯೋನ ತೋರಿಸ್ತೀನಿ ನಿಮಗೆ. ಮಾರ್ನಿಂಗ್ ರೆಡಿ ಆಗ್ತಿರ್ತೀನಲ್ಲ, ಆ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಅವಾಗ ತೋರಿಸ್ತೀನಿ. ಇನ್ನು ಇವತ್ತಿನ ಸ್ಕಿನ್ ಕೇರ್ ರೊಟೀನ್ ಹೀಗಿತ್ತು. ಇನ್ನು ನಾನು ಸೀಮಂತಕ್ಕೆ ವೇರ್ ಮಾಡ್ತಾ ಇರೋ ಔಟ್ಫಿಟ್ ತೋರಿಸ್ತೀನಿ. ಮೊದಲಿಗೆ ನಾನು ಇಲ್ಲಿ ಸ್ಯಾರಿನ ವೇರ್ ಮಾಡೋಣ ಅನ್ಕೊಂಡೆ. ಲಾಂಗ್ ಟೈಮ್ ಸ್ಯಾರಿ ಹಾಕೋದು ಸ್ವಲ್ಪ ಕಷ್ಟ ಅನ್ನಿಸ್ತಿದೆ, ಹಾಗಾಗಿ ಡ್ರೆಸ್ಸನ್ನು ಕೂಡ ವೇರ್ ಮಾಡೋಣ ಅನ್ಕೊಂಡು ಎರಡನ್ನೂ ಇಟ್ಕೊಂಡಿದ್ದೀನಿ. ತೋರಿಸ್ತೀನಿ ನಾನು. ಅದು ಡ್ರೆಸ್ ವೇರ್ ಮಾಡ್ಲಾ ಸ್ಯಾರಿ ವೇರ್ ಮಾಡ್ಲಾ ಅಂತ ಇನ್ನೂ ಕನ್ಫ್ಯೂಷನ್ ಅಲ್ಲೇ ಇದ್ದೀನಿ. ಬೆಳಿಗ್ಗೆ ಯಾವ ತರ ನನ್ನ ಮೂಡ್ ಚೇಂಜ್ ಆಗುತ್ತೋ, ಅಂದ್ರೆ ಸ್ಯಾರಿ ಹಾಕೋಬೇಕಾ ಡ್ರೆಸ್ ಹಾಕೋಬೇಕಾ ಅಂತೇಳಿ. ಡ್ರೆಸ್ ಹಾಕೋಬೇಕು ಅನ್ಸರೆ ಡ್ರೆಸ್ಸೇ ಹಾಕೊಂಡ್ಬಿಡ್ತೀನಿ, ಇಲ್ಲ ಸ್ಯಾರಿ ಹಾಕೋಬೇಕು ಅನ್ಸರೆ ಸ್ಯಾರಿ ಹಾಕೊಳ್ತೀನಿ. ತೋರಿಸ್ತೀನಿ ನಾನು ನಿಮ್ಗೆ ಅದು ಔಟ್ಫಿಟ್. ಇನ್ನ ಇವತ್ತಿನ ಅಡುಗೆ ನಮ್ಮ ತರುಣ ಮಾಡ್ತಿದ್ದಾನೆ. ಟೊಮೊಟೊ ರೈಸ್ ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾನೆ, ಅದನ್ನ ತೋರಿಸ್ತೀನಿ ಫಸ್ಟ್. ಅದಾದ್ಮೇಲೆ ನಾನು ಹಾಕೊಳ್ಳೋ ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ. ಏನ್ ಮಾಡ್ತಾ ಇದ್ದೀರಿ ತರುಣ? ಎಗ್ ರೈಸ್ ಅಲ್ಲೋ ನೋಡಿ, ತರುಣನ್ ರೈಸ್ ಇದು. ಸ್ಪೆಷಲ್ ರೈಸ್. ಏನ್ ರೈಸ್ ಅದು? ಟೊಮೆಟೊ ರೈಸ್ ಆಯ್ತಾ? ತಿನ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ ಅಂದ್ಬಿಟ್ಟು. ಸರಿ, ಇವತ್ತಿನ ಅಡುಗೆ ಬಂದು ನಮ್ಮ ತರುಣನೇ ಮಾಡ್ತಾ ಇದ್ದಾನೆ. ಆಗ್ಲೇ ಹೇಳ್ದಂಗೆ ನಾನು ಬೆಳಗ್ಗೆಗೆ ಡ್ರೆಸ್ನ ವೇರ್ ಮಾಡ್ತೀನಿ ಅಥವಾ ಸ್ಯಾರಿನ ವೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದು ಹೇಗಿದೆ ಅಂತ ತೋರಿಸ್ತೀನಿ. ಬನ್ನಿ. ಇಲ್ಲಿ ನೋಡಿ, ಈ ಕಡೆ ನೋಡು. ಮಾಡು. ಇನ್ನ ನನ್ನ ಮಗ ನಾನು ಹಾಕೊಂಡಿದ್ದ ನನ್ನ ತಲೆಗೆ, ಅದನ್ನ ಹಾಕೊಂಡು ಇಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದ ನೋಡಿ. ಇಲ್ಲಿ ನೋಡು. ಇವಾಗ ನಾನು ಔಟ್ಫಿಟ್ ತೋರಿಸ್ತೀನಿ ಬನ್ನಿ. ಔಟ್ಫಿಟ್ ಮೊದಲಿಗೆ ನಾನಿಲ್ಲಿ ಡ್ರೆಸ್ನ ತೋರಿಸ್ತೀನಿ. ಫುಲ್ ಮಾಮೂಲಿಯಾಗಿ ವೇಲ್ ಈ ತರ ಕಲರು. ಪ್ಯಾಂಟು ಕೂಡ ವೈಟ್ ಇದೆ. ಡ್ರೆಸ್ ಬಂದು ಈ ತರ ಇದೆ ನೋಡಿ. ಕಾಣಿಸ್ತಾ ವಿಡಿಯೋಗೆ? ಡ್ರೆಸ್ ಈ ತರ ಇದೆ, ಫುಲ್ ಅಂಬ್ರೆಲ್ಲಾ ನೋಡಿ, ಈ ತರ ಇದೆ. ಬ್ಯಾಕ್ ಸೈಡ್ ಬಂದು ಈ ತರ ಇದೆ. ಈ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ, ಫ್ರಂಟ್ ಅಲ್ಲಿ ಈ ತರ ಇದೆ. ನೋಡಿ ಫುಲ್ ಎಷ್ಟು ಅಗಲ ಬರುತ್ತೆ ಅಂತ ಇದು ಡ್ರೆಸ್. ಡ್ರೆಸ್ ಈ ತರ ಇದೆ. ನಾ ಸ್ಯಾರಿ ತೋರಿಸ್ತೀನಿ ಆಯ್ತಾ. ಬ್ಲೌಸ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯ್ತು. ಮೊದಲಿಗೆ ನಾನು ತೋರಿಸ್ತೇನೆ. ಬ್ಯಾಕ್ ಬಂದು ಈ ತರ
ಸ್ಲೀವ್ಸ್ ಬಂದು ಈ ತರ ಇದೆ. ಇದೆಲ್ಲ ಹ್ಯಾಂಡ್ ವರ್ಕ್, ಮಿಷಿನ್ ವರ್ಕ್ ನೋಡಿ. ನೋಡಿ ಸ್ಲೀವ್ ಬಂದು ಈ ತರ ಇದೆ ನೋಡಿ. ಇದಕ್ಕೆ ಚಿಕ್ಕ ಚಿಕ್ಕದ ಮಣಿ ಹಾಕಿದ್ದಾರೆ. ಈ ಕಡೆನೂ ಅಷ್ಟೇನೆ. ಇಲ್ಲ ಚಿಕ್ಕ ಚಿಕ್ಕದ ಮಣಿ ಇದೆ ಆ ತರ ಇದೆ. ಪಿಂಕ್ ಕಲರ್ ಇದೆ ಬ್ಲೌಸ್. ವಿಡಿಯೋದಲ್ಲಿ ಪಿಂಕ್ ಬರ್ತೈತಾ? ಪಿಂಕ್ ಕಲರ್ ಇದೆ ಬ್ಲೌಸ್. ಈ ತರ ಮಿಷಿನ್ ವರ್ಕ್ ಮಾಡಿಸಿದೀನಿ ನಾನು. ಇದಕ್ಕೆ ಸ್ಯಾರಿ ಗ್ರೀನ್ ಕಲರ್ ನೋಡಿ. ಇದರಲ್ಲೆಲ್ಲ ಸರ್ಕಲ್ ಡಿಸೈನ್ಸ್ ಇದೆ. ಓಪನ್ ಮಾಡಿ ತೋರಿಸ್ತೇನೆ. ಸ್ಯಾರಿ ಫುಲ್ ಗ್ರೀನ್ ಇದೆ. ಪಲ್ಲು ಈ ತರ ಇದೆ ನೋಡಿ. ಸೈಡ್ಗೆ ಈ ತರ ವರ್ಕ್ ಕೊಟ್ಟಿದ್ದಾರೆ. ಇದು ನಾವೇ ಹಾಕ್ಸ್ಕೊಂಡಿರೋದು. ತುಂಬಾ ಚೆನ್ನಾಗಿದೆ ಇದು ವರ್ಕ್. ಇದಕ್ಕೆ ಬೇಬಿ ಕುಚ್ಚು ಕೊಟ್ಟಿದ್ದಾರೆ ನೋಡಿ. ಡ್ರೆಸ್ ಹಾಕೊಳ್ಳ ಸ್ಯಾರಿ ಹಾಕೊಳ್ಳ ಅಂತ ಇನ್ನೂ ನನಗೆ ಕನ್ಫ್ಯೂಸ್ ಆಗೇ ಇದೆ. ನೋಡ್ಬೇಕು ಮಾರ್ನಿಂಗ್ ಯಾವ ತರ ಚೇಂಜ್ ಆಗುತ್ತೆ ನನ್ನ ಮೈಂಡ್ ಅಂತೇಳಿ. ಇನ್ನ ಈ ತರ ಇತ್ತು ನನ್ನ ಔಟ್ಫಿಟ್. ಇನ್ನು ಜ್ಯುವೆಲರೀಸ್ ಎಲ್ಲ ನಾನು ಏನು ಹಾಕೋದಿಲ್ಲ, ಸಿಂಪಲ್ ಆಗೇನೆ ರೆಡಿ ಆಗೋಂಥದ್ದು. ಏನಾಯ್ತು ಗೊತ್ತಾ, ನಾನು ಇವೆರಡನ್ನು ಕೂಡ ವೇರ್ ಮಾಡ್ಲೇ ಇಲ್ಲ. ನಾನು ಬೇರೆ ಡ್ರೆಸ್ ನ ವೇರ್ ಮಾಡಿದ್ದೀನಿ. ಅದು ನಾನು ತೋರಿಸ್ತೀನಿ ಯಾವ ತರ ಇದೆ ಅಂತ ಹೇಳಿ. ಇನ್ನು ಅದಕ್ಕೂ ಮುಂಚೆ ನಾನು ಇವತ್ತು ಬೆಳಗ್ಗೆನೆ ಎದ್ದಿದ್ನಲ್ವಾ, ಇನ್ನ ನಮ್ಮ ಮನೆಯವ್ರಿಗೆ ತಿಂಡಿ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ತಿಂಡಿ ಮಾಡ್ಲಿಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲೂ ಮತ್ತೆ ಗೋಬಿ ಇತ್ತು ಮನೇಲಿ, ಹಾಗಾಗಿ ಆಲೂ ಗೋಬಿ ಪಲ್ಯನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಒಂದ್ ಬೌಲಲ್ಲಿ ಬಿಸಿನೀರನ್ನ ಕಾಯಿಸ್ಬಿಟ್ಟು ಈ ಗೋಬಿ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡು ಅದಕ್ಕೆ ಅರಿಶಿಣ ಮತ್ತೆ ಉಪ್ಪು ಹಾಕ್ಬಿಟ್ಟು ಒಂದು ½ ಅವರ್ ನೆನಿಲಿಕ್ಕೆ ಇಡ್ತಾ ಇದ್ದೀನಿ. ಯಾಕಂದ್ರೆ ಇದ್ರಲ್ಲಿ ಚಿಕ್ಕ ಚಿಕ್ಕ ಹುಳ ಇರುತ್ತೆ, ಅದೆಲ್ಲ ನಾನು ಇದ್ರೆ ಕ್ಲೀನ್ ಆಗುತ್ತೆ ಅಂತ ಹೇಳಿ ಈ ತರ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಇದನ್ನ ಮಾಡ್ಲಿಕ್ಕೆ ಏನೇನ್ ಬೇಕು ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಏನ್ ಮಾಡೋದು ಅಂತ ನೋಡೋಣ. ಇದಕ್ಕಾಗಿ ಗ್ಯಾಸ್ ಮೇಲೆ ಒಂದ್ ಕಡಾಯಿ ಇಟ್ಬಿಟ್ಟು ನಾನಿಲ್ಲಿ ಸಾಸಿವೆ ಎಣ್ಣೆನ ತಗೊಂಡಿದ್ದೀನಿ. ಈ ರೆಸಿಪಿಗೆ ಸಾಸಿವೆ ಎಣ್ಣೆ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ನಾನು ಸಾಸಿವೆ ಎಣ್ಣೆನ ತಗೊಂಡಿದ್ದೀನಿ. ಸಾಸಿವೆ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಕಟ್ ಮಾಡ್ಕೊಂಡಿರೋ 2 ಆಲೂಗೆಡ್ಡೆ, ಅದ್ರ ಜೊತೆಗೆ ಉಪ್ಪು, ಅರಿಶಿಣದ ಪುಡಿ, ಅಚ್ಕಾರದ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು 80% ನಾವು ಈ ಎಣ್ಣೆಲೆನೆ ಫ್ರೈ ಮಾಡ್ಕೊಂಡ್ಬಿಡ್ಬೇಕು. ತುಂಬಾ ರುಚಿಯಾಗಿ ಬರುತ್ತೆ ಈ ತರ ಮಾಡಿದ್ರೆ. ಇನ್ನು ಆಲೂಗೆಡ್ಡೆನೂ ಕೂಡ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಅದೇ ಕಡಾಯಿಗೆ ನಾವು ಗೋಬಿನ ನೀರಲ್ಲಿ ನೆನ್ಸಿಟ್ಟಿದ್ವಲ್ಲ, ಅದನ್ನ ಚೆನ್ನಾಗಿ 2-3 ಸಲ ವಾಶ್ ಮಾಡ್ಕೊಂಡು ಅದೇ ಕಡಾಯಿಗೆ ಸೇರಿಸ್ಬಿಟ್ಟು ಫ್ರೈ ಮಾಡಿ ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ಈಗ ಒಂದ್ ಕಡಾಯಿಗೆ ಸ್ವಲ್ಪ ಎಣ್ಣೆ, ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಮತ್ತೆ ಸ್ಟಾರು, ಪಲಾವ್ ಎಲೆ, ಒಣಮೆಣಸಿನ್ಕಾಯಿ, ಒಂದ್ ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, ಇಷ್ಟನ್ನ ಹಾಕ್ಬಿಟ್ಟು ಇದಕ್ಕೆ ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ 3 ಹಾಕ್ಬಿಟ್ಟು ರುಬ್ಬಿ ಪೇಸ್ಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ. ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಇದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ ಆದ್ಮೇಲೆ 1.5 ಆಗೋಷ್ಟು ದೊಡ್ಡ ಟೊಮೆಟೊನ ಹಾಕ್ಬಿಟ್ಟು ಅದನ್ನು ಕೂಡ ಪ್ಯೂರಿ ಮಾಡಿ ಸೇರಿಸ್ಕೊಂಡು ಇದ್ರ ಜೊತೆಗೆ 2 ಸ್ಪೂನ್ ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿಣ, 1.5 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್, ಹಾಗೇನೋ 1/4 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಇಷ್ಟನ್ನು ಹಾಕ್ಬಿಟ್ಟು ಒಂದ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಸಿ ಸ್ಮೆಲ್ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಅದಕ್ಕೆ ಒಂದು ಚಿಕ್ಕ ಬೌಲ್ ಆಗೋಷ್ಟು ನೀರ್ನ ಸೇರಿಸ್ಬಿಟ್ಟು ಇನ್ನೊಂದ್ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನ ಇದಿಷ್ಟ ಆದ್ರೆ ಸಾಕಾಗತ್ತೆ. ಇವಾಗ ನಾವು ಮೊದಲನೇ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಆಲೂಗೆಡ್ಡೆ ಮತ್ತೆ ಗೋಬಿ, ಅದೆರಡನ್ನು ಹಾಕ್ಬಿಟ್ಟು ಈ ಮಸಾಲೆ ಎಲ್ಲ ಹೊಂದ್ಕೊಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ನಾನು ಒಂದ್ ಸ್ವಲ್ಪ ನೀರ್ನ ಸೇರಿಸ್ಬಿಟ್ಟು ರುಚಿಗೆ ಎಷ್ಟು ಬೇಕು ಉಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಇದು ಈಗ ಆಡೆ ಆಗ್ತಾ ಇರ್ಲಿ. ಇನ್ನು ಮಧ್ಯಾಹ್ನ ಊಟಕ್ಕೆ ರಸಂ ಮಾಡೋಣ ಅಂತೇಳಿ ಟೊಮೆಟೊ ರಸಂನು ಕೂಡ ಮಾಡ್ಕೊಂಡೆ. ಅದನ್ನ ವಿಡಿಯೋ ಕ್ಯಾಪ್ಚರ್ ಮಾಡ್ಲಿಲ್ಲ, ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳಿ. ಇನ್ನು ಇದಕ್ಕೆ ಫೈನಲ್ ಆಗಿ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಈ ಆಲೂ ಗೋಬಿ ರೆಸಿಪಿ ರೆಡಿನೇ ಆಗೋಗ್ಬಿಡುತ್ತೆ. ಇನ್ನ ಈ ಅಡ್ಗೆ ಕೆಲಸ ಎಲ್ಲ ಆದ್ಮೇಲೆ ನಾನು ಇವಾಗ ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆಗಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಇವಾಗ ಟೈಮ್ ಬಂದು 6 o'clock ಆಗಿದೆ. ಇವಾಗ ರೆಡಿ ಆಗೋಣ, ಇನ್ನ ಟೈಮ್ ಆಗ್ಬಿಡತ್ತೆ ಅಂತ ಹೇಳ್ಬಿಟ್ಟು
ಇವಾಗ ಎದ್ದು ರೆಡಿ ಆಗ್ತಾ ಇದ್ದೀನಿ. ತುಂಬಾ ಚಳಿ ಇತ್ತು, ಮಳೆ ಬೇರೆ ಬರ್ತಾ ಇತ್ತು ಆಚೆ. ಹಾಗಾಗಿ ನನ್ಗೆ ಈ ಡ್ರೆಸ್ ನಾನು ವೇರ್ ಮಾಡೋಣ ಅನ್ಕೊಂಡ್ ಮಾಡಿದೆ. ಮುಂಚೆ ತೋರಿಸಿದ್ದು ಸ್ಯಾರಿ ಮತ್ತೆ ಡ್ರೆಸ್ ಬೇಡ, ಅದು ವೈಟ್ ಇದೆ ಮತ್ತೆ ಸ್ಯಾರಿ ಎಲ್ಲ ಗಲೀಜಾಗ್ಬಿಡುತ್ತೆ ಅಂತ ಹೇಳಿ ಈ ಡ್ರೆಸ್ ನ ವೇರ್ ಮಾಡಿದ್ದೀನಿ. ಈ ಡ್ರೆಸ್ ಹೇಗಿದೆ ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ನನ್ ಮಗ ಕೂಡ ಇವಾಗ ಎದ್ದಿದ್ದಾನೆ. ಮುಖ ತೊಳೆಯೋದು ಬರಲ್ವಾ? ಮುಖ ತೊಳ್ಕೊಬರ್ಗವಾ? ಅಂದ್ರೆ ನನ್ ಮಗನ್ಗೆ ಸ್ವಲ್ಪ ಸಿಟ್ಟು ಬಂದ್ಬಿಟ್ಟಿದೆ. ರಾತ್ರಿ ಮಲ್ಕೋಬೇಕಾದ್ರೆ ನಾನು ಸುಮ್ನೆ ತಮಾಷೆಯಾಗಿ ನಿನ್ನ ಬಿಟ್ಟು ಹೋಗ್ತೀನಿ, ಅಮರ್ಸ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಅವ್ನು ನಿದ್ದೆ ಮಾಡ್ತಾ ಇದ್ನಲ್ಲ, ಅದೇ ನೆನಪಲ್ಲಿ ಇಟ್ಕೊಂಡು ಎದ್ಬಿಟ್ಟಿದ್ದಾನೆ. ನಾವು ಸೌಂಡ್ ಮಾಡ್ತಿದ್ವಲ್ಲ, ನಮ್ಮ ಯಜಮಾನ್ರು ಕೂಡ ಎದ್ದಿದ್ರು ಸ್ವಲ್ಪ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಹೇಳಿ. ಇನ್ನು ಆ ಸೌಂಡಿಗೆ ಎದ್ಬಿಟ್ಟು ಸಿಟ್ಟು ಬಂದ್ಬಿಟ್ಟಿದೆ ಅವನ್ಗೆ. ಹೋಗು ನಾನ್ ಬರಲ್ಲ ಅಂತ ಹೇಳ್ತಾ ಇದ್ದಾನೆ. ಬಾಬಾ ಅಂತ ಕರೆದ್ರುನು ಬರ್ತಾ ಇರ್ಲಿಲ್ಲ. ಇನ್ನು ಅಷ್ಟು ಬೆಳಿಗ್ಗೆ ಹೊತ್ತು ತುಂಬಾ ಮಳೆ ಮತ್ತೆ ಚಳಿ ಇದ್ದಿದ್ರಿಂದ ನಾನು ಕೂಡ ಬೇಡ ಅಂತ ಹೇಳಿ ಇಲ್ಲೇನೆ ಬಿಟ್ಟು ಹೋದೆ. ನಮ್ಮ ಯಜಮಾನ್ರು ಕೂಡ ಬೇರೆ ಮದ್ವೆಗೆ ಹೋಗ್ತಾ ಇದ್ರು. ಇನ್ನು ಅವರು ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಇಲ್ಲೇ ಬಿಟ್ಟು ಹೋದೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆನ್ನೆ ಹೇಳದ್ನಲ್ವಾ ನಾಳೆ ಸೀಮಂತ ಇದೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ. ಅಂದ್ರೆ ಸೀರೆ ಏನೋ ಹಾಕ್ಲಿಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಬಸ್ಸಲ್ಲಿ ಹೋಗೋದಲ್ಲ ಅಂತೇಳಿ ಬೇಡ ಅಂತ ಸಿಂಪಲ್ ಆಗಿ ಡ್ರೆಸ್ ವೇರ್ ಮಾಡಿದ್ದೀನಿ. ಹೇಗಿದೆ ಈ ಡ್ರೆಸ್ಸು ಅಂತ ಹೇಳಿ. ಚೆನ್ನಾಗಿ ಕಾಣಿಸ್ತೈತೆ ಡ್ರೆಸ್ಸು? ಕಾಣಿಸ್ತಾ ಇಲ್ಲ? ಇನ್ನ ನನ್ ಮಗ ಇದ್ದಿದ್ನಲ್ವಾ, ಅವನ್ನ ಕೇಳ್ತಾ ಇದೆ ಹೇಗ್ ಕಾಣಿಸ್ತಿದೆ ಡ್ರೆಸ್ಸು ಅಂತ ಹೇಳಿ. ಅವ್ನಿಗೆ ಸಿಟ್ಟು ಬಂದ್ಬಿಟ್ಟಿದೆ, ನೋಡ್ತಾ ಇರ್ಬೋದು ನೀವು. ಇನ್ನ ನಮ್ಮ ಮನೆಯವರೆಲ್ಲ ಮಲ್ಕೊಂಡಿದ್ರು, ಹಾಗೇನೆ ಒಂದೊಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡೆ. ಇನ್ನ ನಮ್ಮ ಮನೆಯವರು ವಿಡಿಯೋ ಮಾಡ್ಕೊಡ್ತೀನಿ ಡ್ರೆಸ್ ಅಂತ ಹೇಳಿ ವಿಡಿಯೋನ ಮಾಡ್ಕೊಡ್ತಾ ಇದ್ರು. ನೋಡಿ ಈ ತರ ಇದೆ ಡ್ರೆಸ್ ನಾನು ವೇರ್ ಮಾಡಿದೆ. ಇದನ್ನು ಕೂಡ ಮಳೆಯಲ್ಲಿ ಬೇಡ ಅಂತಾನೆ ಅನ್ನಿಸ್ತು, ಆದ್ರೆ ಬೇರೆ ಡ್ರೆಸ್ ಎಲ್ಲ ಹಾಕೊಂಡೋದ್ರೆ ಅಷ್ಟು ಚೆನ್ನಾಗಿರಲ್ಲ ಸೀಮಂತಕ್ಕೆ ಅಂತೇಳಿ ಇದನ್ನ ಹಾಕೊಂಡೋದೆ. ಇನ್ನ ಇದಾದ್ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ನಮ್ಮ ಯಜಮಾನ್ರೆಲ್ಲ ಮಾತಾಡ್ತಾ ಇದ್ವಿ. ಆಮೇಲೆ ನನ್ನ ಹುಡುಗನ್ಗೂ ಸಮಾಧಾನ ಮಾಡಿ ಅದಾದ್ಮೇಲೆ ನಾನು ಸ್ವಲ್ಪ ಡಿಟಾಕ್ಸ್ ಡ್ರಿಂಕ್ ನ ಕುಡಿತೀನಲ್ವಾ, ಹಾಗಾಗಿ ಕ್ಯಾರೆಟ್, ಬೀಟ್ರೂಟ್ ಮತ್ತೆ ಸ್ವಲ್ಪ ಜಿಂಜರ್ ಇದನ್ನೆಲ್ಲ ಹಾಕ್ಬಿಟ್ಟು ಜ್ಯೂಸ್ ನ ಮಾಡ್ಕೊಂಡಿದ್ದೆ. ಇನ್ ಖಾಲಿ ಹೋಟೆಲ್ ತಗೊಳ್ತೀನಲ್ಲ, ಹಾಗಾಗಿ ಅದನ್ನು ತಗೊಂಡ್ ಬಂದೆ. ಅದಾದ್ಮೇಲೆ ಬಸ್ ನೋಡಿ ಇದೇ ಬಂದಿರೋದು ನಾವು. ಬಸ್ ಇದು ಪಂಚರ್ ಆಗ್ಬಿಟ್ಟಿದೆ. ಹಾಗೇನೆ ಅಲ್ಲಿ ನಿಲ್ಸಿದ್ರಲ್ಲ, ಅಲ್ಲೊಂದ್ ಸ್ವಲ್ಪ ವಿಡಿಯೋಸ್ ಮತ್ತೆ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಳ್ತಾ ಇದ್ವಿ. ಬಸ್ಸು ಕೂಡ ಇವತ್ತು ಪಂಚರ್ ಆಗ್ಬಿಡ್ತು ಅರ್ಧ ರೋಡಲ್ಲಿ. ಪಂಚರ್ ಹಾಕ್ಲಿಕ್ಕೆನೆ ಒನ್ ಅವರ್ ಆಯ್ತು ಅನ್ಕೊಳ್ತೀನಿ. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಈಗ ನಾವು ಊರಿಗೆ ಬಂದ್ವಿ. ನೋಡ್ತಾ ಇರ್ಬೋದು, ಇದೇ ಅವ್ರ ಊರು. ನಾನು ಇದೇ ಮೊದ್ಲು ಸಲ ಹೋಗ್ತಾ ಇರೋದು. ಇನ್ನ ಸೀಮಂತ ಮಾಡ್ತಾ ಇದ್ರಲ್ವಾ, ಅದೊಂದು ವಿಡಿಯೋನ ಹಾಗೇನೆ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದೀನಿ. ಇನ್ನ ನಾವು ಇಲ್ಲಿಗೆ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಲೇಟೇ ಆಗ್ಬಿಡ್ತು. ಪಾಪ ಅವರು ಬೆಳಗ್ಗೆ 10 ಗಂಟೆಗೆ ಕೂರ್ಸಿರೋದಂತೆ, ನಾವು ಹೋಗೋವರೆಗೂ ಇದ್ದೇ ಇರ್ಲಿಲ್ಲ. ಇನ್ನ ಒಳ್ಳೆ ಟೈಮ್ ನೋಡಿ ಎದೊಳ್ಸ್ಬೇಕಲ್ವಾ, ಹಾಗಾಗಿ ನಮ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಪಾಪ. ಇನ್ನ ನಾವು ಹೋಗಿದ್ದು ಲೇಟ್ ಆಯ್ತು, ಬಸ್ಸು ಕೂಡ ಪಂಚರ್ ಆಗೋಯ್ತಲ್ಲ. ಅದಾದ್ಮೇಲೆ ನಾನು ಒಂದ್ ಸ್ವಲ್ಪ ಶಾಸ್ತ್ರ ಮಾಡ್ತಾ ಇರೋ ಒಂದು ವಿಡಿಯೋನ ಚೂರ್ ಕ್ಯಾಪ್ಚರ್ ಮಾಡಿ ಒಂದು ಕ್ಲಿಪ್ಪಿಂಗ್ ನ ಹಾಕಿದೀನಿ. ಅದೆಲ್ಲ ಆದ್ಮೇಲೆ ನಾವ್ ಇಲ್ಲಿ ಊಟಕ್ಕೆ ಬಂದಿದ್ದೀವಿ. ಊಟನು ಕೂಡ ತುಂಬಾ ರುಚಿಯಾಗಿ ಮಾಡ್ಸಿದ್ರು, ತುಂಬಾ ಚೆನ್ನಾಗಿದೆ ಊಟ. ಹೋಗ್ಬೋದು, ಹಳೆ ಮನೆ ಐತೆ ಹಂಗ ಹೋಗ್ಬೋದು. ಅವ್ರ ಮನೆ ಹತ್ರಕ್ಕೆ ಅಲ್ಲೊಂದ್ ರೋಡ್ ಐತೆ, ಹಾಯ್ ಮಾಡ್ರಿ, ಹಾಯ್ ಮಾಡಪ್ಪ ಪೀಕ. ಇವಳು ಬಂದು ಇವ್ರ ಮಗಳು. ಫೇಸ್ ತೋರಿಸಿ ನಿಮ್ದು. ಹಾಕ್ತೀನಿ ಕಣೆ ನಾನು, ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಹಾಕ್ತೀನಿ ನೋಡು, ಬೇಕಾದ್ರೆ ಮಾಡಿ ಲೇಟ್ ಆಗುತ್ತೆ. ಇನ್ನು ಊಟ ಎಲ್ಲ ಆಯಿತು. ಊಟ ಅಂತೂ ಸೂಪರ್ ಆಗಿತ್ತು. ಅದಾದ್ಮೇಲೆ ಸುಮ್ಮನೆ ಹಾಗೇನೆ ಈ ಕಡೆ ವಾಕಿಂಗ್ ಮಾಡಕ್ ಬಂದಿದೀವಿ. ಹಾಗೇನೆ ಅಲ್ಲಿ ಊರೆಲ್ಲನೂ ತೋರಿಸ್ತೀನಿ ಅಂತ ನಮಗ ಕರ್ಕೊಂಡು ಹೋಗಿದ್ರು. ಇನ್ನ ಅದಾದ್ಮೇಲೆ ಹೊರಡ್ಲಿಕ್ಕೆ ಅಂತ ಹೇಳಿ ಬಸ್ಸಲ್ಲಿ ಬಂದು ಕೂತ್ಕೊಂಡಿದೀವಿ. ನೆನ್ ಬಸ್ ಹೊರಡುತ್ತೆ. ಇನ್ನ ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆನೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೇನೆ ಅವರು ಯಾವ ಮಗುನ ಬಯಸಿದಾರೆ ಆ ಮಗು ಅವ್ರಿಗೆ ಸಿಗ್ಲಿ. ಇನ್ನ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.